ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಕ್ಯಾಶ್ ಮಾರ್ಕೆಟ್ ಟರ್ನ್ ಓವರ್ ಹಿಟ್ಸ್ ₹1 lakh crores. ಕ್ಯಾಶ್ ಮಾರ್ಕೆಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಒಂದು ಹೊಸ ಮೈಲ್ ಸ್ಟೋನ್ ರೀಚ್ ಆಗಿದೆ. 1,00,000 ಕೋಟಿ ಆವರೇಜ್ ಡೈಲಿ ಟರ್ನ್ ಓವರ್ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ. ಹಾಗೂ NSE ಹಾಗೂ BSEಯಲ್ಲಿ 1.15 lakh crores ಆಲ್ ಟೈಮ್ ಹೈ ತಲುಪಿತ್ತು ಡಿಸೆಂಬರಲ್ಲಿ. ಇದು 45% ಹೈಯರ್ ಕಂಪೇರ್ ಟು ಪ್ರೀವಿಯಸ್ ಮಂತ್. ಹಾಗೂ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆವರೇಜ್ ಡೈಲಿ ಟರ್ನ್ ಓವರು ತುಂಬ ಜಾಸ್ತಿ ಆಗಿದೆ, 448.94 lakh crores ಆಗಿದೆ ಈ ತಿಂಗಳಲ್ಲಿ. ಇದು ಫ್ರೆಶ್ ಆಲ್ ಟೈಮ್ ಹೈ, 29.41% ಹೈಯರ್ ದೆನ್ ಲಾಸ್ಟ್ ಮಂತ್. ಅನಲಿಸ್ಟ್ 2024 ಮಾರ್ಕೆಟ್ ಬುಲ್ಲಿಶ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಹಾಗೂ FII ಇನ್ವೆಸ್ಟ್ಮೆಂಟು ಇನ್ನೂ ಜಾಸ್ತಿಗೆ ಆಗಲಿಕ್ಕಿದೆ ನೆಕ್ಸ್ಟ್ ಇಯರ್. ನ್ಯೂಸ್ ನಂಬರ್ 2, ನಿಫ್ಟಿ ನಾವು 21,779. ಇವತ್ತೊಂದು ಪಾಸಿಟಿವ್ ಡೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ. ನಿಫ್ಟಿ ಹೊಸ ಹೈ ತಲುಪಿತು 21,801, ಕ್ಲೋಸಿಂಗು ಅದರ ಹತ್ರನೇ ಆಯಿತು 21,779. ಈ ಸ್ಯಾಂಟಾ ಕ್ಲಾಸ್ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹಾಗೂ ಗ್ಲೋಬಲ್ ಮಾರ್ಕೆಟ್ಸು ಕ್ವೈಟ್ ಬುಲ್ಲಿಶ್ ಆಗಿದೆ. ಅದಕ್ಕೋಸ್ಕರನೇ ನಮ್ಮ ಮಾರ್ಕೆಟ್ಸು ಯಾವ ರೀಸನ್ಗೂ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇಲ್ಲ. ಸುಮಾರು ಇಂಡಿವಿಜುವಲ್ ಸ್ಟಾಕ್ಸು ಫ್ರೆಶ್ 52 ವೀಕ್ ಹೈ ಇವತ್ತು ಟಚ್ ಆಯಿತು. ನ್ಯೂಸ್ ನಂಬರ್ 3, 1.6 crore ನ್ಯೂ ಇನ್ವೆಸ್ಟರ್ಸ್ ಇನ್ 2023. 2023 ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ 1.6 crore ಹೊಸ ಇನ್ವೆಸ್ಟರ್ಸ್ ಜಾಯ್ನ್ ಆದರು. ಅದರಲ್ಲಿ 23 ಲಕ್ಷ ಉತ್ತರ ಪ್ರದೇಶದಿಂದ, ಮಹಾರಾಷ್ಟ್ರದಿಂದ 22 ಲಕ್ಷ ಹೊಸ ಇನ್ವೆಸ್ಟರ್ಸ್ ಜಾಯ್ನ್ ಆದರು ಸ್ಟಾಕ್ ಮಾರ್ಕೆಟಿಗೆ. ಹಾಗೂ ಟೋಟಲ್ ಮಹಾರಾಷ್ಟ್ರಲ್ಲಿ ಇನ್ವೆಸ್ಟರ್ಸ್ ಇರೋದು 1.49 crores. ಉತ್ತರ ಪ್ರದೇಶದಲ್ಲಿ ಸೆಕೆಂಡ್ ಇರೋದು 89 lakh ಇನ್ವೆಸ್ಟರ್ಸ್. ಹಾಗೂ ಗುಜರಾತಲ್ಲಿ 77 lakh ಇನ್ವೆಸ್ಟರ್ಸ್ ಇದ್ದಾರೆ. ಪರ್ಸೆಂಟೇಜ್ ಗ್ರೋತ್ ನೋಡಿದರೆ ಬಿಹಾರ್, ಛತ್ತೀಸ್ಗಢ ಹಾಗೂ ಉತ್ತರ ಪ್ರದೇಶದಲ್ಲಿ ಮ್ಯಾಕ್ಸಿಮಮ್ ಗ್ರೋತ್ ಆಗಿದೆ ಹೊಸ ಇನ್ವೆಸ್ಟರ್ಸ್. ಹಾಗೂ ಬಿಹಾರಲ್ಲಿ 36.6% ಗ್ರೋ ಆಗಿದೆ ಈ ವರ್ಷ, 34 lakh ಇನ್ವೆಸ್ಟರ್ಸ್ ಆಗಿದ್ದಾರೆ. ಹಾಗೂ ಛತ್ತೀಸ್ಗಢಲ್ಲಿ 35% ಇನ್ಕ್ರೀಸ್ ಆಗಿದೆ ಟು 9.8 lakhs. ಸ್ಮಾಲರ್ ಸ್ಟೇಟ್ಸಲ್ಲಿ ಮಿಜೋರಾಮ್ದು ಇನ್ವೆಸ್ಟರ್ ಕೌಂಟು ಜಾಸ್ತಿ ಆಗಿದೆ 55% ಆಗಿ 14,819 ಇನ್ವೆಸ್ಟರ್ಸ್ ಇದ್ದಾರೆ. ಹಾಗೂ ಇನ್ನೂ ಜಾಸ್ತಿ ಆಗ್ಬೋದು ಇನ್ನು ಕೆಲವು ವರ್ಷದಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕೆನರಾ ಬ್ಯಾಂಕು ಅವರ ಮ್ಯೂಚುವಲ್ ಫಂಡ್ ಸಬ್ಸಿಡರಿ ಕೆನರಾ ರೊಬೆಕೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ IPO ಯಾವಾಗ ಬರ್ತದೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆದರೆ ಅವರು ನೆಕ್ಸ್ಟ್ ಇಯರ್ ಪ್ರಾಬಬ್ಲಿ ಯಾವಾಗಲೂ ಇಶ್ಯೂ ಮಾಡ್ಬೋದು ಈ ಪರ್ಟಿಕ್ಯುಲರ್ IPO ಶೇರ್ಸು. ಕೆನರಾ ರೊಬೆಕೋ ಮ್ಯೂಚುವಲ್ ಫಂಡು ನವಂಬರ್ 2023 ಪ್ರಕಾರ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಪ್ರಾಕ್ಸಿಮೇಟ್ಲಿ 78,399 crores ಇತ್ತು. ಝೊಮ್ಯಾಟೊ ಶೇರ್ಸ್ ಇವತ್ತು 3% ಬಿತ್ತು. ಯಾಕಂದರೆ ಅವರಿಗೆ 402 ಕೋಟಿ ನೋಟಿಸ್ ಸಿಕ್ಕಿದೆ GSTಯಿಂದ ನೀವು ಪೇಮೆಂಟ್ ಮಾಡಲಿಲ್ಲ ಅಂತ. ಈ ಪರ್ಟಿಕ್ಯುಲರ್ GST ಪೇಮೆಂಟ್ ಎಲ್ಲಿಂದ ಕೇಳ್ತಾ ಇದ್ದಾರೆ ಅಂದರೆ, ಅವರು ಗೌರ್ಮೆಂಟ್ ಹೇಳ್ತಾ ಇದ್ದಾರೆ ಡೆಲಿವರಿ ಚಾರ್ಜಸ್ ಅಂತ ಏನು ಝೊಮ್ಯಾಟೊ ತೊಗೊಳ್ತಾ ಇದ್ದಾರೆ ಅದರ ಮೇಲೆ GST ಅವರು ಕಟ್ತಾ ಇಲ್ಲ, ಅದರ ಮೇಲೇನೂ GST ಆ್ಯಕ್ಚುಲಿ ಕಟ್ಟಬೇಕು. ಸೊ ಆ ಕಂಪ್ನಿ ರಾಂಗ್ ಆಗಿ ಅದನ್ನು ಪೇಮೆಂಟ್ ಮಾಡಿಲ್ಲ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಒಂದು 124 ಪಾಯಿಂಟ್ ಅಪ್ ಆಯಿತು, 21,779 ಕ್ಲೋಸ್ ಆಯಿತು, 0.57% ಅಪ್ಪು. ಸೆನ್ಸೆಕ್ಸು 377 ಪಾಯಿಂಟ್ ಅಪ್ಪು, 72,410 ಕ್ಲೋಸ್ ಆಯಿತು. ನೀವು ನೋಡ್ಬೋದು 21,801ವರೆಗೆ ಹೋಗಿತ್ತು. ವೆರಿ ಗುಡ್ ರ್ಯಾಲಿ, ಕಂಟಿನ್ಯೂಸ್ ಆಗಿ ಎಷ್ಟೋ ದಿನದಿಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಲ್ ಇಂಡಿಯಾ 4.2% ಅಪ್ಪು, ಮಹೀಂದ್ರ 2.75% ಅಪ್ಪು, ಹೀರೋ ಮೋಟೋಕಾರ್ಪ್ 2.68% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 1.18% ಡೌನು, L&T 0.73% ಡೌನು, ಅದಾನಿ ಪೋರ್ಟ್ಸ್ 0.73% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IOC 5.25% ಅಪ್ಪು, GLO 3.46% ಅಪ್ಪು, ಕೋಲ್ಗೇಟು 2.86% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎನರ್ಜಿ 3.41% ಡೌನು, ಝೊಮ್ಯಾಟೊ 3.03% ಡೌನು, ಬಜಾಜ್ ಹೋಲ್ಡಿಂಗ್ಸ್ 2.63% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 958 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,182 ಸ್ಟಾಕ್ಸ್. ಸೊ 45% ಅಪ್ಪು, 55% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,926 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 192 ಕೋಟಿ ನೆಟ್ ಸೇಲ್ಸ್ ನಿನ್ನೆ.
Point number 6, today's gold and silver price. Gold price 6,425 per gram, silver 77 per gram. Point number 7, today's rupee value. $1 $83.17 rupees, €1 92.56 rupees. Point number 8, stocks near 52-week high. MRF 52-week high 1,26,631, closing 1,25,861. ಟೈಟನ್ ಕಂಪ್ನಿ 3,737, ಅದರ ಕ್ಲೋಸಿಂಗು 3,715. LNT 3,560, 52-week high, ಕ್ಲೋಸಿಂಗು 3,518. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ 1.71% ಅಪ್ಪು, ಜಪಾನ್ 1.11% ಅಪ್ಪು, ಜರ್ಮನಿ 0.14% ಡೌನು, ಫ್ರಾನ್ಸ್ 0.09% ಡೌನು, UK 0.04% ಡೌನು ಹಾಗೂ ನ್ಯಾಸ್ಡ್ಯಾಕು 0.52% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.